ವೈಟ್ ರೈಸ್, ರಾಗಿ ಮುದ್ದೆ, ಚಪಾತಿ ಜೊತೆ ನಂಚ್ಕೊಳ್ಳೋದಕ್ಕೆ 4 ವಿವಿಧ ರೀತಿಯಾದ ಸಾರು ಅಥವಾ ಸಾಂಬಾರ್ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ರೆಸಿಪೀಸ್. ಆಂಧ್ರ ಶೈಲಿಯಲ್ಲಿ ರುಚಿಯಾಗಿರುವಂಥ ಪಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿಯಾಗಿ ಆಂಧ್ರ ಪಪ್ಪನ್ನು ಬೇಳೆ ಬಳಸ್ಕೊಂಡು ಒಮ್ಮೆ ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ ಈ ಪಪ್ಪು ಹಾಕ್ಕೊಂಡು ಮೇಲಿಂದ ತುಪ್ಪ ಹಾಕ್ಕೊಂಡು ಸವಿತಾ ಇದ್ದರೆ ಆಹಾ, ಒಂದೆರಡು ತುತ್ತು ಹೆಚ್ಚಾಗಿನೇ ತಿಂದಿರ್ತೀವಿ. ನಾವು ಚಿಕ್ಕವರಿದ್ದಾಗ ಅಮ್ಮ ಇದನ್ನು ಹೆಚ್ಚಾಗಿ ಮಾಡ್ತಾಯಿದ್ರು. ಹಾಗೆಯೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹಾಕ್ತಾಯಿದ್ರು. ಬೇಳೆ ಪಪ್ಪು ತುಂಬಾ ರುಚಿಯಾಗಿರ್ತಿತ್ತು. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅಮ್ಮನ ಕೈ ರುಚಿಯಲ್ಲಿ ಈ ಬೇಳೆ ಪಪ್ಪುಗೆ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಮುಖ್ಯವಾಗಿ ತೊಗರಿಬೇಳೆ ಬೇಕಾಗುತ್ತೆ. ನಾನಿಲ್ಲಿ ಸುಮಾರು 1 ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊತಾ ಇದ್ದೀನಿ. ನಿಮ್ಮ ಮನೇಲಿ ಇರುವಂಥ ಯಾವುದೇ ಗ್ಲಾಸ್ ಅಥವಾ ಕಪ್ನಲ್ಲಿ ನೀವು ತೊಗರಿಬೇಳೆಯನ್ನು ಮೆಜರ್ಮೆಂಟ್ ಮಾಡ್ಕೋಬೋದು. ತೊಗರಿಬೇಳೆ ಸುಮಾರು 2 ರಿಂದ 3 ಸಲ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ತೊಗರಿಬೇಳೆ ನೆಂದಷ್ಟು ಬೇಗನೆ ಬೇಯುತ್ತೆ, ಹಾಗೆಯೇ ರುಚಿಯಾಗೂ ಇರುತ್ತೆ. ಈಗ ಈ ನೆನೆಸಿಟ್ಟಿರುವಂಥ ತೊಗರಿಬೇಳೆ ಉಳಿದಿರುವಂಥ ನೀರೇನಿದೆ ಅದರ ಸಮೇತವಾಗಿ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ತೊಗರಿಬೇಳೆ ಬೇಯೋದಕ್ಕೆ 2 ಕಪ್ಪಷ್ಟು ನೀರು ಮತ್ತೆ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 3 ಕಪ್ಪಷ್ಟು ಆಗಿದೆ ನೀರು. ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟೇ ನೀರು ಹಾಕಿ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೇಡಿ. ಸುಮಾರು 3 ರಿಂದ 4 ಟೊಮೆಟೊಗಳನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ದೊಡ್ಡದಾದರೆ 2 ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರ್ ಈರುಳ್ಳಿ ಬಳಸ್ತಾ ಇದ್ದೀನಿ. ಸುಮಾರು 15 ರಿಂದ 20 ಸಾಂಬಾರ್ ಈರುಳ್ಳಿ ಇದೆ. ತುಂಬಾ ರುಚಿಯಾಗಿರುತ್ತೆ ಬೇಳೆ ಪಪ್ಪು ಸಾಂಬಾರ್ ಈರುಳ್ಳಿ ಹಾಕಿದ್ರೆ. ಹಾಗೆಯೇ 1 ಎಸಲಷ್ಟು ಕರಿಬೇವನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಎಣ್ಣೆ 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ 4 ರಿಂದ 5 ಹಿಡಿಯಾಗಿ ಹಾಕ್ತಾ ಇದ್ದೀನಿ. 1 ಸ್ಪೂನಿನ ಸಹಾಯದಿಂದ ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಮತ್ತು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಕುಕ್ಕರ್ಗೆ ವಿಸಿಲ್ ಹಾಕಿ ಸ್ಟವ್ ಮೇಲೆ ಇಡೋಣ. ಸುಮಾರು 2 ರಿಂದ 3 ವಿಸಿಲ್ ಕುಕ್ಕರನ್ನು ಕೂಗಿಸ್ಕೋಬೇಕಾಗುತ್ತೆ. ಈಗ ಬನ್ನಿ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ತಯಾರಿ ಮಾಡ್ಕೊಳ್ಳೋಣ. ಕುಟ್ಟೋ ಕಲ್ಲನ್ನು ತಗೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಹಿಡಿಯಷ್ಟು ಬೆಳ್ಳುಳ್ಳಿ, 15 ರಿಂದ 20 ಎಸಲಷ್ಟು ಬೆಳ್ಳುಳ್ಳಿ ಇದೆ. ಇವೆರಡು ಪದಾರ್ಥಗಳು ಸೀಕ್ರೆಟ್ ಸಾಮಗ್ರಿಗಳಂತಾನೆ ಹೇಳ್ಬೋದು ಈ ರೆಸಿಪಿಗೆ. ನೋಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವೆರಡನ್ನ ನಾನು ಬೇಯುವಾಗ ಹಾಕ್ಕೊಂಡಿಲ್ಲ. ಇದನ್ನು ಹೀಗೆ ಹಸಿಯಾಗಿ ಕುಟ್ಟಿ ಹಸಿಯಾಗಿಯೇ ಸೇರಿಸ್ಕೊತೀನಿ. ಈ ರೀತಿ ಸೇರಿಸೋದ್ರಿಂದ ಬೇಳೆ ಪಪ್ಪು ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಇದೇ ಥರ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಮೊದಲಿಗೆ ಜೀರಿಗೆಯನ್ನು ಅರ್ಧಂಬರ್ಧವಾಗಿ ಈ ರೀತಿಯಾಗಿ ಕುಟ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕು. ತುಂಬ ನುಣ್ಣಕ್ಕೆ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಅರ್ಧಂಬರ್ಧ ತರಿತರಿಯಾಗಿ ಕುಟ್ಕೊಳ್ಳಿ. ನೋಡಿ, ಈಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕುಟ್ಟಿದಾಗಿದೆ. ಇದನ್ನು 1 ಕಪ್ಗೆ ತೆಗೆದಿಡೋಣ. ಹಾಗೆಯೇ ಈ ಕುಟ್ಟೋ ಕಲ್ಲು ಎಲ್ಲಿ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ಕೇಳಿದ್ದೀರಾ. ಈ ಕುಟ್ಟೋ ಕಲ್ಲು ನಾನು ರೋಡ್ ಸೈಡ್ನಲ್ಲಿ ಸೇಲ್ ಮಾಡ್ತಾ ಇರ್ತಾರಲ್ವ ಅಂಥ ಕಡೆ ತಗೊಂಡಿದ್ದೀನಿ. ಇದಕ್ಕೆ ಸುಮಾರು 600 ರೂಪಾಯನ್ನು ಕೊಟ್ಟಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೆಗಳ ಹತ್ರ ರೋಡ್ ಸೈಡ್ನಲ್ಲಿ ಸೇಲ್ಗೆ ಹಾಕಿದರೆ ತಗೋಬೋದು. ಪ್ರೆಷರ್ ಕುಕ್ಕರ್ 2 ರಿಂದ 3 ವಿಸಿಲ್ ಬಂದಿದೆ. ಪ್ರೆಷರ್ ಫುಲ್ಲಾಗಿ ರಿಲೀಸ್ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ಈ ರೀತಿ ಒಂದು ಸೌಟ್ನಿಂದ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆ ತುಂಬಾ ನುಣ್ಣಕ್ಕೂ ಬೆಂದಿರಬಾರ್ದು ಅಥವಾ ಸೌಟ್ನಲ್ಲಿ ತುಂಬ ನುಣ್ಣಕ್ಕೂ ಮಾಡಬೇಡಿ. ಜಸ್ಟ್ ಈ ರೀತಿಯಾಗಿ ಸ್ಪೂನಲ್ಲಿ 2 ರಿಂದ 3 ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಬೇಳೆ ಲೈಟಾಗಿ ಕಾಣೋ ಹಾಗೂ ಇರಬೇಕು,
ಮ್ಯಾಶಿಯಾಗೂ ಕೂಡ ಕಾಣಿಸ್ತಾ ಇರಬೇಕು. ಈ ರೀತಿ ಇದ್ದರೆ ಟೇಸ್ಟಿಯಾಗಿ ಇರುತ್ತೆ. ಈಗ ನಮ್ಮ ಸೀಕ್ರೆಟ್ ಸಾಮಗ್ರಿಗಳು ಬೆಳ್ಳುಳ್ಳಿ ಮತ್ತು ಜೀರಿಗೆ ಕುಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ 2-3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ನೆನೆಸೋವಾಗ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಬೇಳೆ ಬೇಯಿಸೋವಾಗ 2 ಕಪ್ಪಷ್ಟು ನೀರು. ಈಗ ಮತ್ತೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 3.5 ಕಪ್ಪಷ್ಟು ನೀರನ್ನು ಬಳಸಿದ್ದೀನಿ. ಸುಮಾರು 1 ಕಪ್ಪಷ್ಟು ತೊಗರಿಬೇಳೆಗೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಎರಡನ್ನು ಚಿಟ್ಗುಡ್ಸೋಣ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, 2-3 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ಕೊಳ್ಳೋಣ. ಜೀರಿಗೆ ಕರಿಬೇವು ಇವೆಲ್ಲ ಸೀದಿಸಬಾರ್ದು. ಸಿಮ್ ಫ್ಲೇಮ್ನಲ್ಲಿ ಒಗ್ಗರಣೆಯನ್ನು ತಯಾರಿ ಮಾಡ್ಕೋಬೇಕು. ಉದ್ದಿನಬೇಳೆ ಲೈಟಾಗಿ ಕೆಂಪಗಾಗಿದೆ. ಈಗ ನಮ್ಮ ಒಗ್ಗರಣೆ ತಯಾರಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೋಬೋದು. ನೋಡಿ, ಇಷ್ಟಾದರೆ ಸಾಕು. ಈ ಒಗ್ಗರಣೆ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಸುಮಾರು 2-3 ನಿಮಿಷದಷ್ಟು ಕುದಿಸಿದ್ರೆ ಸಾಕು. ಬೇಳೆ ಜೊತೆಗೆ ಒಗ್ಗರಣೆ ಹೊಂದ್ಕೋಬೇಕು. ಇಷ್ಟಾದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಪಪ್ಪು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿರಬೇಕು. ಹಾಗಾಗಿ ನಾನು ನೀರಿನ ಅಳತೆ ಎಷ್ಟು ಹೇಳಿದ್ದೀನೋ ಅಷ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ನಾವು ಹಾಕಿರುವಂಥ ಚಿಕ್ಕ ಚಿಕ್ಕ ಈರುಳ್ಳಿ ಏನಿದೆ ಅದೆಲ್ಲ ಹಾಗೆಯೇ ಕಾಣಿಸ್ತಾ ಇದೆ. ತುಂಬ ನುಣ್ಣಕ್ಕೂ ಕೂಡ ಆಗಿಲ್ಲ. ಕೊನೆಯಲ್ಲಿ ಮತ್ತೊಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಆಂಧ್ರ ಶೈಲಿಯಲ್ಲಿ ಪಪ್ಪು ತಯಾರಿಯಾಗುತ್ತೆ. ಟೊಮೆಟೊ ನಾನಿಲ್ಲಿ 3-4 ಅಂತ ಹೇಳಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಹೆಚ್ಚಾಗಿ ಕೂಡ ಹಾಕ್ಕೋಬೋದು. ಆ್ಯಪಲ್ ಟೊಮೆಟೊ ಬಳಸಿದ್ದೀನಿ. ನೀವು ಕೂಡ ಆ್ಯಪಲ್ ಟೊಮೆಟೊನ ಬಳಸ್ಕೊಳ್ಳಿ. ನೀವು ಹುಳಿ ಟೊಮೆಟೊ ಹಾಕ್ತೀರಾ ಅಂದರೆ ಹುಣಸೆ ಹಣ್ಣನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಆ್ಯಪಲ್ ಟೊಮೆಟೊ ಬಳಸೋದು ತುಂಬಾ ಒಳ್ಳೆಯದು. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ರುಚಿಯಾಗಿರುವಂಥ ಪಪ್ಪು, ಮೇಲಿಂದ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಸವಿತಾ ಇದ್ದರೆ ಆಹಾ, 1-2 ತುತ್ತು ಹೆಚ್ಚಾಗಿಯೇ ತಿಂದಿರ್ತೀವಿ. ಫ್ರೆಂಡ್ಸ್, ಖಂಡಿತವಾಗಿಯೂ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಮನೆಯವರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಲಸಂದೆ ಕಾಳಿನ ಹುಳಿ. ಈ ಹಲಸಂದೆ ಕಾಳಿನ ಹುಳಿ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆಗೆ A1 ಅಂತ ಹೇಳ್ಬೋದು. ಇವತ್ತು ನನ್ನ ಸ್ಟೈಲ್ನಲ್ಲಿ ಹಲಸಂದೆ ಕಾಳಿನ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಖಂಡಿತವಾಗಿಯೂ ನೀವು ಕೂಡ ಈ ಸಾಂಬಾರನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ನಾನು 1/4 kg ಹಲಸಂದೆ ಕಾಳನ್ನು ರಾತ್ರಿನೇ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ನಾನಿಲ್ಲಿ ಸಾಂಬಾರ್ 5 ಜನಕ್ಕೆ ಮಾಡ್ತಾ ಇದ್ದೀನಿ. ಹಾಗೆಯೇ ತರಕಾರಿಯಲ್ಲಿ ಆಲೂಗಡ್ಡೆ, ಬದನೆಕಾಯಿನ ತಗೊಂಡಿದ್ದೀನಿ. ಮೊದಲಿಗೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಬಿಡಿಸಿಟ್ಕೊತೀನಿ. ಆಲೂಗಡ್ಡೆಯನ್ನು ಹೋಳುಗಳಾಗಿ ಮಾಡಿಕೊಂಡು ನೀರಲ್ಲಿ ಹಾಕಿಡೋಣ. ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡೂ ಸಹ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿಡಿ, ಇಲ್ಲಾಂದರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ. ಬದನೆಕಾಯಿ ನಾನಿಲ್ಲಿ ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದರಲ್ಲಿ ಸೀಡ್ಸ್ ಇರೋದಿಲ್ಲ, ತುಂಬ ಎಳೆಯದಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಇದನ್ನು ಪೂರ್ತಿಯಾಗಿ ಕಟ್ ಮಾಡಬಾರ್ದು. ಈ ರೀತಿಯಾಗಿ 4 ಭಾಗಗಳಾಗಿ ಮುಕ್ಕಾಲ್ವರೆಗೂ ಕಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಬೇಕು, ಹಾಗಾಗಿ ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ. 2 ಈರುಳ್ಳಿಯಲ್ಲಿ ಸುಮಾರು 1.5 ಅಷ್ಟು ಈರುಳ್ಳಿ ಫ್ರೈ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ 1.5 ಅಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಹಾಗೆಯೇ 1 ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಗಮ್ ಅಂತ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಫ್ರೈ ಮಾಡುವಾಗ 1 ಹಿಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಸಾಂಬಾರು ಪುಡಿ ಮಾಡುವಾಗ ಕರಿಬೇವು ಹೆಚ್ಚಾಗೆ ಹಾಕಿ ಸಾಂಬಾರು ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಆದ್ರೂ ನಾನು ಈರುಳ್ಳಿ ಫ್ರೈ ಮಾಡುವಾಗ ಈ ಥರ ಹುಳಿ ಸಾರಿಗೆಲ್ಲ ಮತ್ತೊಂದು ಸಲ ಕರಿಬೇವು ಹಾಕಿ ಫ್ರೈ ಮಾಡ್ಕೊತೀನಿ. ಸಾಂಬಾರು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ 2 ಆ್ಯಪಲ್ ಟೊಮೆಟೋನ ತೊಗೊಂಡಿದ್ದೀನಿ. ಅದನ್ನು ಸಹ ಈರುಳ್ಳಿ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುರಿದು ಸಹ ಹಾಕ್ಕೋಬೋದು. ನನಗೆ ಟೈಮ್ ಇಲ್ಲ, ಹಾಗಾಗಿ ಚಾಕುನಲ್ಲೇ ಅರ್ಜೆಂಟಾಗಿ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಸುಮಾರು ಅರ್ಧ ಚಿಪ್ಪಷ್ಟು ತೊಗೊಂಡಿದ್ದೀನಿ. ಈ ಕಡೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕರಿಬೇವು ಏನು ಫ್ರೈ ಮಾಡ್ಕೊಂಡಿದ್ವಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಸ್ಟವನ್ನು ಆಫ್ ಮಾಡಿಕೊಂಡು ಇದ್ರ ಜೊತೆಗೆ ಕೆಲವು ಪದಾರ್ಥಗಳನ್ನು ಸೇರಿಸಬೇಕು. ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, ಚಿಕ್ಕ ಕಪ್ಪಷ್ಟು ಉರಿಗಡಲೆ, ಹಾಗೆಯೇ ಸಾಂಬಾರು ಪುಡಿ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಹೆಚ್ಚು ಕಮ್ಮಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಹಾಗೆಯೇ 1 ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ತಾಯಿದ್ದೀನಿ. ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಇವಾಗ ಈ ಮಸಾಲೆ ಫ್ರೈ ಮಾಡಿರೋದೆಲ್ಲ ತಣ್ಣಕ್ಕಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಮಸಾಲೆಯಲ್ಲಿ ಜಾಸ್ತಿ ಇರೋದ್ರಿಂದ ನಾನು 2 ಸಲಕ್ಕೆ ರುಬ್ಕೋತೀನಿ. ಮೊದಲಿಗೆ ನೀರು ಹಾಕ್ದೇ ರುಬ್ಕೊಳ್ಳಿ, ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೊಂಡ್ರೆ ಮಸಾಲೆ ಚೆನ್ನಾಗಿ ನುಣ್ಣಕ್ಕಾಗುತ್ತೆ. ಕೊನೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನುಣ್ಣಕ್ಕೆ ಮಸಾಲೆಯನ್ನು ರುಬ್ಕೋಬೇಕು. ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಇದರಲ್ಲಿ ನೆನೆಸಿಟ್ಟಿರುವಂಥ ಹಲಸಂದೆ ಕಾಳು, ಹಾಗೆಯೇ ಕಟ್ ಮಾಡಿಟ್ಟಿರುವಂಥ ತರಕಾರಿಗಳು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಸಾಲೆ ನಾನಿಲ್ಲಿ 2 ಸಲಕ್ಕೆ ರುಬ್ಕೊಂಡಿದ್ದೀನಿ. ಸೊ 2 ಸಲ ರುಬ್ಬಿರುವಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ ನೀರು ಹಾಕಿ ನೀವು ಸಾಂಬಾರನ್ನ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ 5 ಜನಕ್ಕೆ ಮಾಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಹೆಚ್ಚಾಗಿಯೇ ಮಾಡ್ತಾಯಿದ್ದೀನಿ. ನೀವು 2 ಅಥವಾ 4 ಜನ ಇದ್ದೀರಾ ಅಂತ ಹೇಳಿದ್ರೆ ಈರುಳ್ಳಿ ಮತ್ತು ಟೊಮೆಟೊ, ಕಾಯಿ ಇವೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈ ಸಾಂಬಾರು ಮಾಡುವಾಗಲೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಯಾಕಂದರೆ ಉರಿಗಡಲೆ ಹಾಕಿರ್ತೀವಲ್ವ, ಇದು ಚೆನ್ನಾಗಿ ಬೆಂದ ಮೇಲೆ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಸ್ವಲ್ಪ ತೆಳು ಮಾಡಿಕೊಂಡ್ರೆ ಆಮೇಲೆ ಕನ್ಸಿಸ್ಟೆನ್ಸಿ ಸರಿಗೆ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಂದು ಸಲ ನೀರು ಬೇಕಿದ್ದರೆ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ತಾ ಇದ್ದೀನಿ. ಸುಮಾರು 1 ವಿಸಿಲ್ ಬಂದರೆ ಸಾಕು, ಹೆಚ್ಚಾಗಿ ಬೇಡ. 1 ವಿಸಿಲ್ಗೆ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡತ್ತೆ. ಈ ಕಡೆ ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ಳೋಣ. 1 ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಕಲ್ಲಲ್ಲಿ ಜಜ್ಕೊಳ್ಳೋಣ. ಒಗ್ಗರಣೆಗೆ ಹಾಕಿದಾಗ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೆಯೇ ಈರುಳ್ಳಿ ಅರ್ಧ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ 1 ಟೀ ಸ್ಪೂನಷ್ಟೇ ಹಾಕಿ ಚಿಟ್ಗುಡಿಸಿ. ಸಾಸಿವೆ ಚಿಟ್ಗುಟ್ಟ ಮೇಲೆ ಇದರಲ್ಲಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಕೂಡ ಸೇರಿಸ್ಕೊತೀನಿ. 4 ಒಣಮೆಣಸಿನ್ಕಾಯಿ ಹಾಗೆಯೇ 1 ಹಿಡಿಯಷ್ಟು ಕರಿಬೇವು ಹಾಕಿ ಈ ಒಗ್ಗರಣೆಯನ್ನು ಹದವಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ, ನಾವು ನೋಡ್ಬೋದು. ಈಗ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಈ ಕಡೆ ಪ್ರೆಷರ್ ಕುಕ್ಕರ್ ಕೂಡ 1 ವಿಸಿಲ್ ಕೂಗಿದೆ. ಸ್ಟವನ್ನು ಆಫ್ ಮಾಡ್ಕೋತೀನಿ. ಪ್ರೆಷರ್ ಪೂರ್ತಿಯಾಗಿ ಬಿಟ್ಟ ಮೇಲೆ
ಲಿಡ್ ಓಪನ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಹಲಸಂದೆ ಕಾಳಿನ ಹುಳಿ ಘಮ ಘಮ ಅಂತಿದೆ. ತುಂಬ ರುಚಿಕಟ್ಟಾಗಿ ರೆಡಿಯಾಗಿದೆ ನಮ್ಮ ಸಾಂಬಾರು. ಖಂಡಿತವಾಗಿಯೂ ನೀವು ಒಂದ್ಸಲ ಈ ಸಾರನ್ನ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ತರಕಾರಿಗಳು ಸಹ ಹದವಾಗಿ ಬೆಂದಿದೆ, ತುಂಬ ನುಣ್ಣಕ್ಕೂ ಬೆಂದೋಗಿಲ್ಲ. ಒಂದೇ ವಿಸಿಲ್ ಕೂಗಿಸಿದ್ರೆ ಸಾಕು. ಹಲಸಂದೆ ಕಾಳು ನಾವು ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಒಂದು ವಿಸಿಲ್ಗೆ ಬೆಂದೋಗುತ್ತೆ. ಸಾಂಬಾರು ಮಾಡುವಾಗಲೇ ಸ್ವಲ್ಪ ನೀರು ಹಾಕಿ ತೆಳುಗೆ ಮಾಡ್ಕೊಂಡಿದ್ದೆ. ಬೆಂದ ಮೇಲೆ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ, ಹದವಾಗಿ ಬಂದಿದೆ. ಈಗಲೂ ಸಹ ನಿಮಗೆ ಸಾಂಬಾರು ತುಂಬಾ ಗಟ್ಟಿಯಾಗಿಬಿಟ್ಟಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೊಂದು 2 ನಿಮಿಷ ಕುದಿಸ್ಕೋಬೋದು. ಈಗ ಸಾಂಬಾರಿಗೆ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಲಸಂದೆ ಕಾಳಿನ ಹುಳಿ ರೆಡಿ ಆಗುತ್ತೆ. ಹಾಗೆ ಮುದ್ದೆ ಮಾಡ್ಕೊಂಡಿದ್ದೀನಿ. ಮೇಲಿಂದ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಸವಿತಾ ಇದ್ದರೆ ಆಹಾ, ಎಂಥ ರುಚಿ ಅಂತೀರಾ. ಎಂದಿನಂತೆ ಇಂದು ಕೂಡ ಒಂದು ಸೂಪರ್ ಆಗಿರುವಂಥ ಸೈಡ್ ಡಿಶ್ ರೆಸಿಪಿ ತಂದಿದ್ದೀನಿ. ಚಪಾತಿ, ದೋಸೆ, ಪೂರಿ ಹಾಗೆಯೇ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಎಲ್ಲದಕ್ಕೂ ಹೊಂದುವಂಥ ಈ ಟೊಮೆಟೊ ಕರಿ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಸಿಂಪಲಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಟೊಮೆಟೊ ಗೊಜ್ಜು. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚಿಟ್ಗುಡ್ಸಿದ್ದೀನಿ. ಈಗ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಎರಡೂ ಸಹ ಒಟ್ಟಿಗೆ ಹಾಕಿ ಇದೊಂದು ಅರ್ಧದಷ್ಟು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋಂಥದ್ದು ಬೇಡ. ಹಾಗೆಯೇ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಆಯಿಲ್ನಲ್ಲಿ ಒಂದು ಅರ್ಧ ನಿಮಿಷ ಆದರೂ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಒಂಥರ ವೈಟ್ ಕಲರಲ್ಲಿ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1 ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸುಮಾರು 5 ಮೀಡಿಯಮ್ ಸೈಜ್ಡ್ ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧದಷ್ಟು ಈರುಳ್ಳಿ ಫ್ರೈ ಆಗಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಈರುಳ್ಳಿ ಕಲರ್ ಫ್ರೈ ಆಗ್ತಾ ಲೈಟ್ ಪಿಂಕ್ ಕಲರ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಹೀಗೆ. ಈಗ ಮುಂದಿನ ಪದಾರ್ಥ ಸೇರಿಸ್ಕೊಳ್ಳೋಣ. ಒಂದು 2 ಎಸ್ಲಷ್ಟು ಘಮ ಘಮ ಅಂತಿರೋ ಫ್ರೆಶ್ ಕರಿಬೇವನ್ನು ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಒಂದ್ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೆಟೊ. ಸುಮಾರು 6 ಆ್ಯಪಲ್ ಟೊಮೆಟೊ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 1 ಬೌಲಷ್ಟಿದೆ. ಈರುಳ್ಳಿ ಹಾಗೂ ಟೊಮೆಟೊ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ಈರುಳ್ಳಿ ಕಮ್ಮಿ ಅಥವಾ ಟೊಮೆಟೊ ಹೆಚ್ಚು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ನಮ್ಮ ಟೊಮೆಟೊ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ ಪುಡಿ ಹಾಕಿದ ತಕ್ಷಣವೇ ನಮಗೆ ಟೊಮೆಟೊ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಒಂದು ಲಿಡ್ಡನ್ನು ಕವರ್ ಮಾಡಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ತುತ್ತೆ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಅರ್ಧದಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ. ನೋಡ್ತಾ ಇದೀವಲ್ವಾ. ಮತ್ತೆ ಇದೊಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ 1 ಸ್ಪೂನ್, ಹಾಗೆಯೇ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು. ಜೀರಿಗೆನ ಚೆನ್ನಾಗಿ ಗಮ್ಮಂತ
ಫ್ರೈ ಮಾಡಿಕೊಂಡು ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೆಟೊ ಗೊಜ್ಜಿಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀವಿ, ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀವಿ. ಸೊ ಎರಡೂ ಟೇಸ್ಟು ಮಿಕ್ಸ್ ಆದಾಗ ಸೂಪರಾಗಿರುತ್ತೆ. ನೋಡಿಕೊಂಡು ನೀವು ಖಾರ ಹಾಕ್ಬೋದು. ಇಲ್ಲಿ ಬಿಸಿ ನೀರು ಸುಮಾರು 1 ಗ್ಲಾಸಷ್ಟು ಸೇರಿಸಿದ್ದೀನಿ. ಮತ್ತೊಂದು 2 ನಿಮಿಷ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಲಿಡ್ಡನ್ನು ಕವರ್ ಮಾಡಿ ಮತ್ತೊಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕವರ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ನಮ್ಮ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೊಂದು ಟ್ವಿಸ್ಟ್ ಕೊಡೋಣ. ಸುಮಾರು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಟೊಮೆಟೊ ಗೊಜ್ಜಿನ ಟೇಸ್ಟು ಬೇರೆ ಲೆವೆಲಲ್ಲಿರುತ್ತೆ. ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇದು ಚಪಾತಿ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅಕಸ್ಮಾತಾಗಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಇದಕ್ಕೆ ಮತ್ತೊಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಗಟ್ಟಿಯಾಗಿ ತೊಕ್ಕು ಥರ ಮಾಡಿದ್ದೀನಿ. ನೋಡಿ, ಈಗ ನಮ್ಮ ಸೂಪರ್ ಆಗಿರುವಂಥ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಟೊಮೆಟೊ ಕರಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಮ್ಮ ಟೊಮೆಟೊ ಕರಿಗೆ ಎಕ್ಸ್ಟ್ರಾ ಟೇಸ್ಟ್ ಬರೋದು ಹಸಿ ತೆಂಗಿನಕಾಯಿ ತುರಿಯಿಂದ, ಹಾಗೆಯೇ ನಾವು ಹಾಕುವಂಥ ಜೀರಿಗೆ ಪುಡಿಯಿಂದ. ಮರೀದಿರ ಇವೆರಡೂ ಪದಾರ್ಥಗಳನ್ನು ಹಾಕ್ಕೊಳ್ಳಿ, ಟೇಸ್ಟ್ ಸೂಪರಾಗಿರುತ್ತೆ. ಸೊ ಬೆಳಗಿನ ಗಡಿ ಬಿಡಿಯಲ್ಲಿ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಚಪಾತಿ ಜೊತೆಗೆ ಈ ಥರ ಟೊಮೆಟೊ ಗೊಜ್ಜನ್ನು ಮಾಡಿಕೊಡಿ. ಮನೆ ಮಂದಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತು ನಾನಿಲ್ಲಿ ಈ ಟೊಮೆಟೊ ಕರಿ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಚಪಾತಿ ಜೊತೆಗೆ ಈ ಟೊಮೆಟೊ ಗೊಜ್ಜನ್ನು ಮಿಕ್ಸ್ ಮಾಡಿಕೊಂಡು ಸವಿತಾ ಇದ್ದರೆ ಆಹಾ, ಇನ್ನೇನು ಬೇಕು ಅನಿಸುತ್ತೆ. ನೀವು ಒಂದು ಸಲ ಇವೆರಡು ಕಾಂಬಿನೇಷನ್ ಟ್ರೈ ಮಾಡಿ. ಯಾವಾಗಲೂ ಯಾಕೆ, ಈಗಲೇ ಟ್ರೈ ಮಾಡಿ. ಡಿನ್ನರ್ಗೂ ಆಗುತ್ತೆ, ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ. ಸೊ ನೀವು ಯಾವಾಗ ಬೇಕಾದರೂ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಏನಂತೀರಾ? ಚಪಾತಿ ನೋಡಿ, 2 ಬೆರಳಲ್ಲಿ ಕಟ್ಟಾಗ್ಬಿಡ್ತು, ಅಷ್ಟು ಸಾಫ್ಟಾಗಿ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ನೋಡಲಿ ಅಲ್ವಾ. ಅವರೆಕಾಳಲ್ಲಿ ಚಾಪ್ಸ್ ಮಾಡಿದ್ದೀನಿ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲರೂ ವೆಜ್ಗೆ ಪ್ರಿಫರ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ನಾವು ಮಟನ್ ಚಾಪ್ಸ್ ಮಸಾಲೆಯನ್ನು ಈ ರೀತಿ ಅವರೆಕಾಳಿಗೆ ಹಾಕಿ ಮಾಡಿದ್ರೆ ರುಚಿಯಂತೂ ಅದ್ಭುತವಾಗಿರುತ್ತೆ. ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಸುಮಾರು 1 ಕಪ್ಪಷ್ಟು ಹಸಿ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ಕಾಳು ಮುಳುಗುವಷ್ಟು 1 ಗ್ಲಾಸಷ್ಟು ನೀರನ್ನು ಹಾಕಿ ಪ್ರೆಷರ್ ಕುಕ್ಕರ್ನ ಲಿಡ್ ಕವರ್ ಮಾಡಿ 1-2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, 4 ಲವಂಗ, 1 ಏಲಕ್ಕಿ, 1 ಪೀಸಷ್ಟು ಚಕ್ಕೆ, ಹಾಗೆಯೇ ಗಸಗಸೆ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವೆಲ್ಲ ಸಾಮಗ್ರಿಗಳನ್ನು ಒಂದು ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಈಗಲೇ ಹಾಕೋದು ಬೇಡ. ಇದೊಂದು ಫ್ಯೂ ಸೆಕೆಂಡ್ಸ್ ಗಮ್ ಅಂತ ಫ್ರೈ ಮಾಡಿದ್ಮೇಲೆ ಈಗ ಗಸಗಸೆ ಹಾಕ್ಕೊಳ್ಳೋಣ. ಗಸಗಸೆ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ. ಮಸಾಲೆ ದಿನಸಿಗಳನ್ನು ತುಂಬ ಬಾಡಿಸ್ಬೇಡಿ, ಗಮ್ಮಂತ ಫ್ರೈ ಮಾಡಿದ್ರೆ ಸಾಕು. ಈ ಕಡೆ ಅದೇ ಪ್ಯಾನಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಚಿಕ್ಕದು 1 ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ ಒಂದು 15-20 ಇಲ್ಕಷ್ಟು ಇದೆ. ಶುಂಠಿ 1 ಇಂಚ್ ಹಾಕ್ಕೊಳ್ಳೋಣ. ಇವೆಲ್ಲ ಸಿಮ್ ಫ್ಲೇಮ್ನಲ್ಲಿ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾ ಮಾಡ್ತಾ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ನೋಡ್ಬೋದಲ್ವಾ? ಒಂಥರ ಪಿಂಕಿಶ್ ಕಲರಲ್ಲಿ ಬಂದಿದೆ. ಇದಿಷ್ಟ ಆದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ಕೋತೀನಿ. ಇದಕ್ಕೆ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ವಾ ಮಸಾಲೆ ದಿನಸಿಗಳು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 5-6 ಗೋಡಂಬಿ, 2 ಟೇಬಲ್ ಸ್ಪೂನಷ್ಟು ಉರಿಗಡಲೆ, ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಇದೆ. ಈಗ ಇದಕ್ಕೆ
ಧನಿಯಾ ಪೌಡರ್ 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇವಿಷ್ಟು ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಈ ರೀತಿಯಾಗಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಈಗ ಈ ಮಸಾಲೆ ಎಲ್ಲ ನುಣ್ಣಕ್ಕಾದ್ಮೇಲೆ ಕೊನೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ತಾ ಇದ್ದೀನಿ. ನೋಡಿ, ನಮ್ಮ ಗ್ರೀನ್ ಚಾಪ್ಸ್ ಮಸಾಲೆ ರೆಡಿ ಆಗಿದೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ 1 ಟೀ ಸ್ಪೂನ್ ಹಾಕಿ ಚಿಟ್ಕುಡಿಸಿ, ಈರುಳ್ಳಿ ಒಂದು ಒಣಮೆಣಸಿನ್ಕಾಯಿ ಹಾಗೆಯೇ 1-2 ಎಸಲಷ್ಟು ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ 1 ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕು. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ 1/2 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಈ ಮಸಾಲೆಯನ್ನು ಒಗ್ಗರಣೆಯಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಸಿಮ್ ಫ್ಲೇಮ್ನಲ್ಲಿ ಮಸಾಲೆ ಸೀದಿಸಬಾರ್ದು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಬಾಡಿದ್ಮೇಲೆ ಈ ಕಡೆ ಪ್ರೆಷರ್ ಕುಕ್ಕರ್ನಲ್ಲಿ ಕಾಳುಗಳನ್ನು ಬೇಯಿಸಿಟ್ಕೊಂಡಿದ್ವಲ್ವಾ, ನೀರಿನ ಸಮೇತವಾಗಿ ಮಸಾಲೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀರು ನಿಮಗೆ ಯಾವ ಹದಕ್ಕೆ ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಚಪಾತಿ ದೋಸೆಗಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅನ್ನದ ಜೊತೆಗೆ ಸರ್ವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೀರೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೆಳುವಾಗಿಯೇ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಲಿಡ್ ಕವರ್ ಮಾಡಿ ಇಟ್ಬಿಟ್ಟು ಚೆನ್ನಾಗಿ 4 ರಿಂದ 5 ನಿಮಿಷ ಈ ಮಸಾಲೆ ಚೆನ್ನಾಗಿ ಕುದಿಬೇಕು. ಓಕೆನಾ? ಆಮೇಲೆ ತೆಗೆದು ನೋಡೋಣ. ನೋಡಿ, ಒಂದು 5 ನಿಮಿಷ ಆದಮೇಲೆ ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ಮಸಾಲೆ ಚೆನ್ನಾಗಿ ಕುದಿದೆ, ಕಾಳು ಜೊತೆಗೆ ಚೆನ್ನಾಗಿ ಬೆರ್ತಿದೆ. ಅವಾಗವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಮರಿಬಾರ್ದು, ಇಲ್ಲಾಂದರೆ ಮಸಾಲೆ ಸೀದ್ದಂಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಲ್ವಾ ನಮ್ಮ ಅವರೆಕಾಳಿನ ಚಾಪ್ಸ್. ಗ್ರೀನ್ ಚಾಪ್ಸ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಇದೇ ಬೇಕು ಅಂತ ಕೇಳ್ತಾರೆ ಮನೆಯವರೆಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಅವರೆಕಾಳಿನ ಗ್ರೀನ್ ಚಾಪ್ಸ್ ರೆಸಿಪಿ? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಮತ್ತಿನ್ನೇನು, ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.